ನಾನು ನೀಲಕಂಠ ಗೌಡ ಅಂತ ಮುಳಬಾಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಚುನಾವಣಾ ಪ್ರಚಾರಕ್ಕಾಗಿ ಮೊದಲನೇದಾಗಿ ಶಾಲೆಯಲ್ಲಿ ಕಾಲಿಡ್ತಾ ಇದ್ದೀನಿ. ಕಾಲಿಡೋಕ್ಕೆ ಮೊದಲು ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾನು ಫೋನ್ ಮಾಡಿದ್ದೆ, ಈ ರೀತಿ ನಾವು ಚುನಾವಣಾ ಪ್ರಚಾರಕ್ಕೆ ಬರಬೇಕು ಅಂತ. ಆಡಳಿತ ಮಂಡಳಿಯವರು ಬಂದು ಪ್ರಚಾರ ಮಾಡಿ ಅಂತಂದರು. ಪ್ರಥಮ ಬಾರಿಗೆ ನಾನು ನಿಮ್ಮ ಆಡಳಿತ ಮಂಡಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಅವರಿಗೆ ವಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ ತಾವೆಲ್ಲ ಪಾಪ ಕ್ಲಾಸ್ ಎಲ್ಲ ಇಟ್ಕೊಂಡಿದ್ದೀರಿ, ತಾವೆಲ್ಲ ಕೂಡ ಈಗ ಬಂದಿಲ್ಲ ಅಸೆಂಬಲ್ ಆಗಿ ನಾವೇನೋ ಹೇಳೋದನ್ನು ಕೇಳೋಣ ಅಂತ ಬಂದಿರಲ್ಲ, ಅದಕ್ಕೆ ನಿಮ್ಮೆಲ್ರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಯಾಕಂದರೆ ಬಂದಿದ್ದೀರಾ. ಈಗ ಚುನಾವಣೆಯಲ್ಲಿ ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಪ್ರಚಾರ ಮಾಡೋದು ಕೂಡ ಒಂದು ಅಂಗ. ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ನಮ್ಮ ವಿರೋಧ ಪಕ್ಷದಲ್ಲಿ JDS ಪಕ್ಷದ ಅಧ್ಯಕ್ಷರಾಗಿರ್ತಾರೆ, ಅದು ನಾವು ವಿಶ್ವಾಸವಾಗಿದ್ದೀವಿ. ಇವತ್ತು ನಾನು ಅವ್ರನ್ನ ಈ ಶಾಲೆಗೆ ಬರಬೇಕು ಅಂತಂದಾಗ, ಸರ್ ದಯವಿಟ್ಟು ಬನ್ನಿ ಬಂದು ಪ್ರಚಾರ ಮಾಡಿ ಅಂತಂದರು. ನನ್ನ ಧರ್ಮ ನಮ್ಮ ಪಕ್ಷದ ಪರವಾಗಿ ನಿಮ್ಮನ್ನು ಮತಯಾಚನೆ ಬಂದಿರೋದು. ನಮ್ಮ ಪಕ್ಷದ ಅಭ್ಯರ್ಥಿ DT ಶ್ರೀನಿವಾಸ್ ಅವರು ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವ್ರು. ಅವರ ಪತ್ನಿ ಶ್ರೀಮತಿ ಪೂರ್ಣಿಮಾರವರು ಶಾಸಕರಾಗಿ 5 ವರ್ಷ ಹಿರಿಯೂರಲ್ಲಿದ್ದರು. ಅವ್ರ ಮಾವ ದಿವಂಗತ A ಕೃಷ್ಣಪ್ಪನವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವಾಗಿ ಯಾದವ ಜನಾಂಗದ ಒಬ್ಬ ದೊಡ್ಡ ನಾಯಕರಾಗಿದ್ದರು. ಅವರ ಅಳಿಯ ಇವರು ಈ ಹಿಂದೆ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಪಕ್ಷೇತರಾಗಿ ಸ್ಪರ್ಧಿಸಿದ್ರು. ಬಹಳ ನ್ಯಾರೋ ಮಾರ್ಜಿನ್ ಓಟಲ್ಲಿ ಡಿಫೀಟ್ ಆಗಿದ್ದರು. ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅದನ್ನು ಹಲವಾರು ವಿದ್ಯಾಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ. ಶೈಕ್ಷಣಿಕ ರಂಗದಲ್ಲಿ ಅವ್ರಿಗೂ ಅಪಾರವಾದ ಅನುಭವ ಇದೆ. ಆಮೇಲೆ ಸುಮಾರು ಸಾವಿರಾರು ಜನ ಶಿಕ್ಷಕ ವೃಂದದವರು, ಗುರು ವೃಂದದವರು ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಷ್ಟ ನಷ್ಟಗಳು, ಅವರ ಆಗುಹೋಗುಗಳು, ಸಾಧಕ ಬಾಧಕಗಳು ಎಲ್ಲ ಚೆನ್ನಾಗಿ ಅರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಈಗ ನಿಮ್ಮ ಪ್ರತಿನಿಧಿಯಾಗಿ ಬರಲು ಹೊರಟಿದ್ದಾರೆ. ದಯಮಾಡಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಪವಿತ್ರವಾದಂಥ, ನಿಮ್ಮ ಘನವಾದಂಥ ಮತವನ್ನು DT ಶ್ರೀನಿವಾಸ್ ಅವರ ಕ್ರಮ ಸಂಖ್ಯೆ 2 ಈ ಗುರುತಿಗೆ ತಾವು ಮತವನ್ನು ಚಲಾಯಿಸಬೇಕು ಅಂತ ಪ್ರಾಶಸ್ತ್ಯ ನಾನು ಕೇಳೋದು. ದಯವಿಟ್ಟು ಇದು DT ಶ್ರೀನಿವಾಸ್ ಅವರಿಗೆ ನಿಮ್ಮ ಮತ ನೀಡಿದ್ದ ಪ್ರಾಶಸ್ತ್ಯ ಇನ್ನೊಬ್ರು ಕೊಡಿ ಅಂತ ಹೇಳಲ್ಲ. ಯಾಕಂದ್ರೆ ನಮ್ಗಿರೋದು ಆಸೆ ಏನು ಅಂತಂದರೆ ನಿಮ್ಮ ಈ ಓಟು ಒಬ್ರಿಗೆ ಇರಲಿ, ಯಾಕಂದ್ರೆ ಅದಕ್ಕೆ ಮೌಲ್ಯ ಇರುತ್ತೆ. ಇನ್ನೊಂದು ಪ್ರಾಶಸ್ತ್ಯ ಕೊಟ್ಟಾಗ ಮೌಲ್ಯ ಕಮ್ಮಿ ಆಗುತ್ತೆ, ಅದು ಬೇಡ. ದಯಮಾಡಿ ನಿಮ್ಮೆಲ್ಲರ ಮೊದಲ ಪ್ರಾಶಸ್ತ್ಯ ಆದ್ಯತೆಯ ಮೇರೆಗೆ DT ಶ್ರೀನಿವಾಸ್ ಅವರಿಗೆ ಕೊಟ್ಟು ಜೈಗಳಿಸಬೇಕಾಗಿ ಅವ್ರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ತಲಬಾಗಿ ನಮಸ್ಕರಿಸುತ್ತಾ ನಿಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಪ್ರತಿಸ್ಪರ್ಧಿ ಅಭ್ಯರ್ಥಿ ವೈ ನಾರಾಯಣಸ್ವಾಮಿ ಅವರು ಈಗ 18 ವರ್ಷಗಳಿಂದ ಈ ಒಂದು ಸತತವಾಗಿ 3 ಟರ್ಮಿಂದ ಅವರು MLC ಆಗಿದ್ದಾರೆ. ನಮ್ಮ ಅಭ್ಯರ್ಥಿ ಇದೇ ಮೊದಲನೇದಾಗಿ ಈ ಕ್ಷೇತ್ರಕ್ಕೆ ಬರ್ತಾ ಇರೋದು. ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡೋದ್ರಿಂದ ಏನು ಪ್ರಯೋಜನ ಅಂತ ನೀವು ಅನ್ಕೋಬೋದು. ಈಗ 7ನೇ ಹಣಕಾಸು ವೇತನ ಆಯೋಗ ರಚನೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದೆ. ಈ ಸಲ ಡೆಫಿನೆಟ್ಟಾಗಿ 7ನೇ ಆಯೋಗ ಆಗತ್ತೆ. ಆಮೇಲೆ NPS ಇದೆ. ಈಗ ಈ NPS ಅನ್ನು ಚೇಂಜ್ ಮಾಡಿ OPS ಮಾಡುವಂಥ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಭರವಸೆ ಕೊಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಮೊನ್ನೆ ಚುನಾವಣೆಯಲ್ಲಿ ಮತಕ್ಕಾಗಿ ಏನು ಗ್ಯಾರಂಟಿಗಳು ಹೇಳಿದ್ವು, 5 ಗ್ಯಾರಂಟಿ ಹೇಳಿದ್ವು, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ನಾವು 5 ಗ್ಯಾರಂಟಿ ಮಾಡ್ತೀವಿ ಅಂತ ಏನು ಹೇಳಿದ್ದೀವೋ ಅದೇ ರೀತಿಯಾಗಿ ಈಗ ಹೇಳ್ತಾ ಇದ್ದೀವಿ. ದಯಮಾಡಿ ಈ ಗುರುವೃಂದವರು, ಶಿಕ್ಷಕವೃಂದವರು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ರೆ OPS ಸ್ಕೀಮನ್ನು ನಾವು ಅಳವಡಿಸೋದಕ್ಕೆ ಶತಸಿದ್ಧ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತು ನಿಮ್ಮೊಂದಿಗೆ ಬಂದು ನಿಂತು ನಿಮ್ಮನ್ನು ಮತಯಾಚನೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸುತ್ತಾ, ನಿಮಗೂ ವಂದಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ದಯಮಾಡಿ ನಿಮ್ಮ ಪವಿತ್ರವಾದಂಥ ಮತವನ್ನು DT ಶ್ರೀನಿವಾಸ್ ಅವ್ರು ಕೊಡಬೇಕಂತ ಕೋರುತ್ತೇನೆ. ಥ್ಯಾಂಕ್ ಯು. ಗೊತ್ತಿರ್ತಕ್ಕಂಥ ವಿಚಾರ, ನಾಳೆ ಒಂದು ದಿವಸ ಇರೋದು ಸಮಯ ಅಷ್ಟೇ. ನಾವು ಕೊನೆ ಹಂತದಲ್ಲಿ ಬಂದಿದ್ದೀವಿ, ಕ್ಷಮಿಸಬೇಕು. ಮೊದಲನೇದಾಗಿ ಹೊಸದಾಗಿ 6 ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನು ಘೋಷಿಸಿದ್ದಾರೆ. ಈ ಸಲ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು
ಅಭ್ಯರ್ಥಿಯನ್ನು ಘೋಷಿಸಿದ್ದಾರೆ. ಮೊದಲು ಘೋಷಿಸ್ತಾ ಇರಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ. ಈ ಸಲ ಹೊಸದಾಗಿ 6 ತಿಂಗಳ ಹಿಂದೆ ಘೋಷಣೆ ಮಾಡಿರೋದ್ರಿಂದ ನಮಗೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಸರ್ಕಾರ ಇದೆ, ಏನೋ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ. ಮಾನ್ಯ DT ಶ್ರೀನಿವಾಸರವರು ಅವರು ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದಾರೆ. 8,000 ವಿದ್ಯಾರ್ಥಿಗಳಿದ್ದಾರೆ ಅವರ ಶಾಲೆಯಲ್ಲಿ. ನಿಮಗೂ ಗೊತ್ತಿರತಕ್ಕಂಥದ್ದು ವಿಚಾರ. ಅವರು ವಿದ್ಯಾಭ್ಯಾಸಕ್ಕಾಗಿ ಅವರ ಇಡೀ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಅವರು ರಾಜಕೀಯ ಕುಟುಂಬದಿಂದ ಬಂದಿರತಕ್ಕಂಥವರು. ಅವರಿಗೆ ನಿಮ್ಮ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈಗ ನಾವು ತಮ್ಮಲ್ಲಿ ಬಂದಿರತಕ್ಕಂಥದ್ದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ DT ಶ್ರೀನಿವಾಸ್ ಅವರ ಪರವಾಗಿ ಮತಯಾಚನೆ ಆಶಿಸಲು ಬಂದಿದ್ದೀವಿ. ಈಗ ಬಹುಶಃ ನಮ್ಮ ಪರವಾಗಿ, ನಮ್ಮ ಅಭ್ಯರ್ಥಿಯ ಪರವಾಗಿ ಬೇರೆಯವರು ಕೂಡ ಬಂದಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷದ ಪರವಾಗಿ ಹೋಗಿ ಪ್ರಚಾರ ಮಾಡೋದು, ಮತಯಾಚನೆ ಮಾಡೋದು ನಮ್ಮ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಾಯಕರೊಂದಿಗೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಮಾನುಲ್ಲಾ, KPC ಸದಸ್ಯರ ಪುತ್ತೂರು ಚಿನ್ನಣ್ಣ ಮತ್ತು ಎಲ್ಲ ಮುಖಂಡರೊಂದಿಗೆ ಬಂದಿದ್ದೀವಿ. ಈಗ ನಾನು ನಮ್ಮ ಮುಳಬಾಲ್ ತಾಲೂಕಿನ ಎಲ್ಲ ಕಡೆಯ ಕಾಲೇಜು ಮತ್ತು ಹೈಸ್ಕೂಲ್ಗಳಲ್ಲಿ ಭೇಟಿ ನೀಡಿದಾಗ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ. ನಮ್ಮ ಅಭ್ಯರ್ಥಿಯ ಪರವಾಗಿ ಉತ್ತಮವಾದಂಥ ಅಭಿಪ್ರಾಯನೂ ಮೂಡಿ ಬಂದಿದೆ. ಈಗ ತಮ್ಮಲ್ಲೆಲ್ಲರೂ ಕೂಡ ನಾನು ಕಳಕಳಿಯಾಗಿ ಪ್ರಾರ್ಥಿಸೋದೇನು ಅಂತಂದರೆ, ಈ ಹಿಂದೆ ಇದ್ದಂಥ MLC ಅಭ್ಯರ್ಥಿ 18 ವರ್ಷಗಳಿಂದ ಸತತವಾಗಿ MLC ಆಗಿದ್ದಾರೆ. ನಮ್ಮ ಅಭ್ಯರ್ಥಿ ಇದೇ ಪ್ರಥಮ ಬಾರಿಗೆ ಈ ಕ್ಷೇತ್ರಕ್ಕೆ ಬರ್ತಾ ಇರೋದು. ಇದಕ್ಕೆ ಮೊದಲು ಗ್ರಾಜ್ಯುಯೇಟ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಬಹಳ ನ್ಯಾರೋ ಮಾರ್ಜಿನ್ನಲ್ಲಿ ಸೋಲನ್ನು ಅನುಭವಿಸಿರ್ತಾರೆ. ಆವಾಗ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಿದ್ರು. ಈಗ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಅವ್ರಿಗೆ ರಾಜಕೀಯ ಹಿನ್ನೆಲೆ, ಅವರ ಪತ್ನಿ ಶ್ರೀಮತಿ ಪೂರ್ಣಿಮಾ ಅವರು ಕೂಡ ಹಿರಿಯೂರಿನಲ್ಲಿ ಶಾಸಕರಾಗಿದ್ದರು. ಅವ್ರ ಮಾವ ಅವರು ಕೃಷ್ಣಪ್ಪ ಅವರು ಸಚಿವರಾಗಿ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಿಂದ. ಈಗ ರಾಜಕೀಯ ಹಿನ್ನೆಲೆಯಿಂದ ಇರ್ತಕ್ಕಂಥವ್ರು ಮತ್ತು ವಿಶೇಷವಾಗಿ DT ಶ್ರೀನಿವಾಸ್ ಅವರು ಹಲವಾರು ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಈಗ ಸುಮಾರು 8,000 ಜನ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಅವರ ಸಂಸ್ಥೆಗಳಲ್ಲಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಶಿಕ್ಷಕ ಸಮುದಾಯವನ್ನು ಸಹ ಹೊಂದಿರ್ತಾರೆ. ಅವರಿಗೆ ಏನು ಈ ಶಿಕ್ಷಕರ ಆಗು ಹೋಗುಗಳು, ಕಷ್ಟ ನಷ್ಟಗಳು ಇವೆಲ್ಲ ಕೂಡ ಚೆನ್ನಾಗಿ ಅರ್ತಿದ್ದಾರೆ. ಅಂಥವ್ರಿಗೆ ನಿಮ್ಮ ಪವಿತ್ರವಾದಂಥ ಘನವಾದಂಥ ಮತವನ್ನು ಕೊಟ್ಟು ಅವರ ಸೀರಿಯಲ್ ನಂಬರ್ 2 ಅವ್ರ ಗುರುತಿಗೆ ಮತ ನೀಡಿ ಬಹುಮತದಿಂದ ಆರಿಸ್ಕೊಡ್ಬೇಕಂತಂದು ತಮ್ಮಲ್ಲಿ ಪ್ರಾರ್ಥಿಸಲು ನಿಮ್ಮ ಮುಂದೆ ಬಂದು ನಾವು ನಿಂತಿದ್ದೀವಿ. ದಯಮಾಡಿ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. DT ಶ್ರೀನಿವಾಸ್ ಅವರಿಗೆ ನೀವೆಲ್ಲರೂ ಕೂಡ ಮತ ನೀಡಬೇಕಂತ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್ ಎಲ್ಲ ಸಾಟರ್ಡೆ ಸರ್ ಯಾರು ಬರಲಿಲ್ಲ ಅವರು ನಾಳೆ ಗ್ರಾಜುಯೇಟ್ ಕ್ಲಾಸ್ ನಮ್ಮ ರ್ಯಾಪ್ ಆದ್ರು